ಪೆನ್ ಡ್ರೈವ್ ರೆಡಿ ಮಾಡಿಸಿದ್ದೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ರೀತಿಯಾಗಿ ಒಂದು ಸ್ಫೋಟಕ ಹೇಳಿಕೆಯನ್ನ ವಕೀಲ ದೇವರಾಜೇಗೌಡ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ನನಗೆ 100 ಕೋಟಿಗೆ ಆಫರ್ ಕೊಟ್ಟಿದ್ರು. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಕೂಡ ಇದೆ. ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಇನ್ನೊಬ್ಬ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ಗಂಭೀರ ಹಾಗೂ ಶಾಕಿಂಗ್ ಆರೋಪವನ್ನ ವಕೀಲ ದೇವರಾಜೇಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ನೇರವಾಗಿ ಮಾಡ್ತಾರೆ. ಅಂದ್ರೆ 100 ಕೋಟಿಗೆ ಡೀಲ್ ಆಗಿತ್ತು. ಇದರಲ್ಲಿ 4 ಸಚಿವರು ಕೂಡ ಇದ್ದಾರೆ. ಒಂದು ಕಮಿಟಿ ತರ ಇದೆ. ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಜೊತೆಗೆ ಮತ್ತೊಬ್ಬ ಸಚಿವರು, 4 ಜನ ಸಚಿವರು ಇದರಲ್ಲಿ ಕಮಿಟಿ ಆಗಿದ್ದಾರೆ, ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ಸ್ಫೋಟಕ ಹೇಳಿಕೆಯನ್ನ ಇವರು ಕೊಟ್ಟಿದ್ದಾರೆ. ಮಾತನಾಡಿದಲ್ಲಿ ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು. ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ನ ಪೆಂಡ್ ತರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ಲ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೌರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲಸ್ವಾಮಿ ಇದ್ದಾನಲ್ಲ, ಚಂದ್ರಪಟ್ಟಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಏನಕ್ಕೆ ಅಂದರೆ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದಮೇಲೆ ಮತ್ತೊಬ್ಬಳ ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರಾಗಿ ಏನು ಮಾಡಿದ್ರು, ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡು ಯಾವ ಆ ಪೆನ್ ಡ್ರೈವ್ ಪೋರ್ಟಲ್ ಸೀಸ್ ಮಾಡ್ಕೊಂಡಿದ್ದಾರಲ್ಲ. ಈಗ ಸಿಕ್ಕಿದೆಯಾ? ಪೆನ್ ಡ್ರೈವ್ ಇರೋದು ನೋಡಿದ್ರೆ ಕಾರ್ತಿಕ್ 8 ಕಿಡ್ನಾಪ್ ಮಾಡಿರೋ ಕೇಸ್ ಅದು. ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮ್ರಾ ಫುಟೇಜ್ ಅದು. ಆ ಪೆನ್ ಡ್ರೈವ್ನ ನಾ ಕೊಡೋ ಪೆನ್ ಡ್ರೈವ್ ಇಲ್ಲ ಅಂತೇಳಿ ಈಗ ಇದನ್ನ ಶಿವರಾಮೇಗೌಡ ಹೌದು ಎಷ್ಟು ಆಫರ್ ಮಾಡಿದ್ರು ಸರ್? ನೇರವಾಗಿ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ. ಕೃಷ್ಣ ಬೈರೇಗೌಡರು ಪೆನ್ ಡ್ರೈವ್ ಅಲ್ಲಿ ಯಾವ ವಿಡಿಯೋ ಇದೆ ಸರ್? ಇದು ಕಾರ್ತಿಕ್ 8 ಕಿಡ್ನಾಪ್ ಮಾಡಿರೋ ವಿಡಿಯೋ CC ಕ್ಯಾಮ್ರಾ ಫುಟೇಜ್ ಎಲ್ಲ ಇದಾವೆ. ಸದ್ಯದಲ್ಲಿ ಬಿಡುಗಡೆ ಸರ್ಕಾರ ಪತನ ಆಯ್ತದೆ. ನಾನು ಹೊರಗಡೆ ಬಂದಿದ್ದಾಗ ಸರ್ಕಾರ ಪತನ ಆಗೋಯ್ತದೆ. ನಿಮ್ಮ ಮನೇಲಿ ಎಲ್ಲ ರೈಡ್ ಮಾಡೋರು ಏನ್ ರೈಡ್ ಮಾಡಲ್ಲ ಅಂತ ಏನೂ ಇಲ್ಲ, ಏನೂ ಸಿಕ್ಕಲ್ಲ ಅವ್ರಿಗೆ. ಎಲ್ಲಿಟ್ಟಿದ್ದಾರೆ ಸಾಕ್ಷಿ ರೈಟ್. ಒಂದು ಮೇಜರ್ ಸ್ಟೇಟ್ಮೆಂಟ್ ಅನ್ನ ದೇವರಾಜೇಗೌಡ ಮಾಡ್ತಾರೆ. ಏನು ಅಂತಂದ್ರೆ, ಎಲ್ಲಿ ಡೀಲ್ ಆಗಿತ್ತು, ಎಷ್ಟಕ್ಕೆ ಡೀಲ್ ಆಗಿತ್ತು, ಯಾಕಾಗಿ ಡೀಲ್ ಆಗಿತ್ತು, ಡೀಲ್ ಮಾಡಿದವರು ಯಾರು, ಈ 4 ಪ್ರಶ್ನೆಗಳಿಗೆ ದೇವರಾಜೇಗೌಡರು ಒಂದು ಉತ್ತರವನ್ನ ಕೊಡ್ತಾರೆ. DCM DK ಶಿವಕುಮಾರ್ ಅವರೇ ನೇರವಾದಂತಹ ಕಾರಣ, ಅವರಿಂದಾನೇ ಈ ಒಂದು ಹಗರಣ ಡೀಲ್ ಆಗಿರೋದು. 100 ಕೋಟಿ ರೂಪಾಯಿಗೆ ನನಗೆ ಆಫರ್ ಕೊಟ್ಟಿದ್ರು. DCM DK ಶಿವಕುಮಾರ್ ಅವ್ರ ಜೊತೆಗೆ 4 ಜನ ಸಚಿವರ ಕಮಿಟಿ ಕೂಡ ಈ ಪೆನ್ ಡ್ರೈವ್ ಕೇಸ್ ಹಿಂದೆ ಇದೆ, ಸರ್ಕಾರ ಇದರ ಹಿಂದೆ ಇದೆ, ಅದರ ಕುಮ್ಮಕ್ಕಿದೆ ಅಂತ ಹೇಳಿ ಒಂದು ನೇರ ಆರೋಪವನ್ನ ಸರ್ಕಾರದ ಮೇಲೆ, ಎಸ್ಪೆಷಲಿ DCM DKಶಿ ಮೇಲೆ ಹಾಗೂ 4 ಜನ ಸಚಿವರು ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಇವ್ರ ಮೇಲೆ ಮಾಡ್ತಾರೆ. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೌರಿಂಗ್ ಕ್ಲಬ್ಗೆ ರೂಮ್ ನಂಬರ್ ಆ ಮೀಟಿಂಗಿಗೆ ಕರೆಸಿ ಮಾತನಾಡಿದ್ರಲ್ಲಿ ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು. ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ನ ಪೆಂಡ್ ತರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ
ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ಲ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲಸ್ವಾಮಿ ಇದ್ದಾನಲ್ಲ, ಚಂದ್ರಪಟ್ಟಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದೀನಿ? 100 ಕೋಟಿ ರೂಪಾಯಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಈಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ಒಂದು ಸರ್ತಿ ಆರೋಪ ಮಾಡಿದ್ರು, ಆದ್ರೆ DCM DKಶಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ದೇವರಾಜೇಗೌಡ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾರೆ, ಎಲ್ಲಿ, ಎಷ್ಟು ಕೋಟಿಗೆ, ಯಾವಾಗ, ಯಾತಕ್ಕೋಸ್ಕರ ಅಂತ ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಯಾವಾಗ SIT ಅಧಿಕಾರಿಗಳು ದೇವರಾಜೇಗೌಡರನ್ನ ವಶಕ್ಕೆ ಪಡಿತಾರೋ, ಯಾಕಂದ್ರೆ ಇವತ್ತು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಈ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು 1 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ತಾರೆ. ಕಸ್ಟಡಿಗೆ ಪಡೆದುಕೊಂಡು ಅವರನ್ನ ಹಾಸನದ ಜಿಲ್ಲಾ ನ್ಯಾಯಾಲಯದಿಂದ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ದೇವರಾಜೇಗೌಡರು ಮಾತನಾಡುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನ, ಸಾಲು ಆರೋಪಗಳನ್ನ ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡೋದಕ್ಕೆ ಹೇಳಿದ್ದೆ DK ಶಿವಕುಮಾರ್ ಅವರು. LR ಶಿವರಾಮೇಗೌಡರ ಏನು ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಒಂದು ಡೀಲ್ ಅನ್ನ ಕುದುರಿಸಿದ್ರು. ಜೊತೆಗೆ ಕಾರ್ತಿಕ್ ಗೌಡ ಕೂಡ ನನಗೆ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದ. ಜೊತೆಗೆ ಇದು ಓವರ್ ಆಲ್ ಡೀಲ್ ಏನಿದೆ 100 ಕೋಟಿಗೆ ನಡೆದಿದ್ದಂತ ಡೀಲ್ ಅನ್ನೋ ಒಂದು ದೊಡ್ಡದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈಗ DK ಶಿವಕುಮಾರ್ ಅವರ ವಿರುದ್ಧ LR ಶಿವರಾಮೇಗೌಡರ ಮಧ್ಯಸ್ಥಿಕೆಯಲ್ಲಿ 100 ಕೋಟಿ ರೂಪಾಯಿಗೆ ಮಾತುಕತೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಚನ್ನರಾಯಪಟ್ಟಣದ ಗೋಪಾಲ ಸ್ವಾಮಿ ಅವರಿಗೆ 5 ಕೋಟಿ ರೂಪಾಯಿಯನ್ನ ಕೊಟ್ಟು ನಮ್ಗೆ ಬೋರಿಂಗ್ ಕ್ಲಬ್ ನ ರೂಮ್ ನಂಬರ್ 110ಕ್ಕೆ ಕಳಿಸಿರ್ತಾರೆ. ಅಂದ್ರೆ ಬೋರಿಂಗ್ ಕ್ಲಬ್ ನ 110ನೇ ರೂಮ್ ನಂಬರ್ಗೆ 5 ಕೋಟಿ ಹಣವನ್ನ ಅಡ್ವಾನ್ಸ್ ಆಗಿ ಏನು ಚನ್ನರಾಯಪಟ್ಟಣ ಗೋಪಾಲ ಸ್ವಾಮಿ ಅವರಿಗೆ ಕೊಟ್ಟು ಕಳಿಸಿರ್ತಾರೆ. ಅವರು ನೇರವಾಗಿ ಒಳಗೆ ಆ ಒಂದು ರೂಮ್ ನ ಒಳಗೆ ಆ ಹಣವನ್ನ ತೆಗೆದುಕೊಂಡು ಬಂದು ಅಲ್ಲಿ ಸಂಧಾನದ ಮಾತುಕತೆಗಳನ್ನ ಕೂಡ ಆಡಿದ್ರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಈಗಾಗಲೇ ದೇವರಾಜೇಗೌಡರು ಅದನ್ನ ತೆಗೆದುಕೊಂಡ್ರೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.